ಸಮ್ಮತ ಬಯಸಿದ ತಮಿಳು ಜಗದ ಎಲ್ಲಕ್ಕಿಂತ ಹಳೆಯ ಭಾಷೆ ಅಂತ ಹೇಳುವಂಥವ್ರು ಇದು ಅವ್ರ ಹೆಮ್ಮೆಯನ್ನು ಮೆಚ್ಚುವಂಥದ್ದು. ಯಾಕಂದ್ರೆ ಸಾಣದಲ್ಲ ತಮಿಳು ಅಷ್ಟಲ್ಲ, ಈವನ್ ಈ ಹೊರಗಿನ ರಾಷ್ಟ್ರಗಳೆಲ್ಲ ಇಂಡೋನೇಷ್ಯಾ ಆಗಿರ್ಬೋದು, ಅದ್ರ ಬದಿಗೆ ಇರುತ್ತಿರೋದ ಮಲೇಷ್ಯಾ ಆಗಿರ್ಬೋದು, ಮತ್ತು ಇನ್ನುಳಿದ ಥೈಲ್ಯಾಂಡ್ ಆಗಿರ್ಬೋದು, ಕಾಂಬೋಡಿಯಾ ಆಗಿರ್ಬೋದು, ಇಷ್ಟೆಲ್ಲ ಕಡೆ ಗೆದ್ದಿದ್ದು ಕಾಲ ಚೋಳರು ಎಂಪೈರ್ ಇರ್ತಲ್ಲ. ಹೀಗಾಗಿ ಅವ್ರಿಗೆ ತಮ್ಮ ಬಗ್ಗೆ ತಮ್ಮ ಭಾಳಷ್ಟು ಪ್ರೀತಿ, ಹೆಮ್ಮೆ, ವಿಶ್ವಾಸ. ಅದಕ್ಕಾಗಿ ಅವರು ಜೋರ್ದಾರಾಗಿ ಒಂದಿಷ್ಟು ತಮ್ಮ ಬಗ್ಗೆ ತಾವು ಭಾಳ ಹೇಳ್ಕೊಡುವಂಥದ್ದು. ಈ ಸಂದರ್ಭದಲ್ಲಿ ಈ ರಜನಿಕಾಂತಲ್ಲ ನಮ್ಮ ವಿಜಯನ ವಿರುದ್ಧವಾಗಿ ಮುಖ್ಯಮಂತ್ರಿ ಮಾಡೋ ಪ್ರಯತ್ನ DMK ಅವ್ರು ಮಾಡ್ತಾ ಇದ್ದಾರಂತೆ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ನಿಜವಾಗಿಯೂ ರಜನಿಕಾಂತರು ಸೇಮ್ ಆಗ್ಬೋದ? ಯಾಕಂದ್ರೆ ಇವತ್ತು ಯಾವ ಪರಿಸ್ಥಿತಿ ಇರೋದಪ್ಪ ಅಂದ್ರೆ ಯಾರು ಯಾವಾಗ ಬೇಕಾದಾಗ ಗೌರ್ಮೆಂಟಲ್ಲಿ ಕೆಡಬಹುದು. ವಿಜಯ್ ಅವರಿಗೆ ಗೊತ್ತಾಗ್ತಾ ಇಲ್ಲ. 107 ಜನ 8 ಇತ್ತು, ಒಂದು ಅವರು 2 ಕಡೆ ಆಡಿಸಿದ್ರು. 107 ಜನ ಇದ್ದರೂ ಸರ್ಕಾರ ರಚನೆ ಮಾಡಲಿಕ್ಕೆ ಕರೀತಾ ಇಲ್ಲ. ಇಲ್ಲಿ ರಾಜಕೀಯ ಈ ಜಗತ್ತು ಗೊತ್ತಿಲ್ಲ ನಮ್ಮ ವಿಜಯ್ ಅವ್ರಿಗೆ ಯಾವ ರೀತಿ ಅದಂತೇಳಿ. ಇಲ್ಲಿ ರಾಜಕೀಯ ಲಾಭ ನಮಗೆ ಆಗ್ತದೆ ಗೊತ್ತಾದ ತಕ್ಷಣ ನಮ್ಮ ಮೋದಿಯವರು ಭಾಳ ಚೆನ್ನಾಗಿ ಆಟ ಮಾಡಿಬಿಟ್ಟು ನಿಮ್ಮ 112 ಹೆಸರು ತೊಗೊಂಬರ್ರಿ ತೊಗೊಳ್ರಿ ರಾಜ್ಯಪಾಲಗಳನ್ನ ಹೇಳಿಸ್ಲಿಕ್ಕೆ ಶುರು ಮಾಡಿದ್ರು. ರಾಜ್ಯಪಾಲರು ಅಂದ್ರೆ ಏನ್ರಿ, ಇವತ್ತಿನ ರಾಜ್ಯಪಾಲರು ಹೆಚ್ಚು ಕಡಿಮೆ ಎಲ್ಲರೂ ಈಗ ನೋಡ್ರಿ, ವಿಶೇಷವಾಗಿ ವೆಸ್ಟ್ ಬೆಂಗಾಲ್ದಲ್ಲೇ, ಪಶ್ಚಿಮ ಬಂಗಾಳದಲ್ಲೇ ಅಲ್ಲಿ ರವಿ ಅಂತೇಳಿ ಇಲ್ಲಿ ಮತ್ತು ತಮಿಳ್ನಾಡಾಗಿದ್ದರು ಅವರು ಅತ್ಯಂತ ಬಲಗೈ ಬಂಟರು BJPಯ ಮೋದಿ ಅವ್ರು ಬಂಟ್ರು. ಈಗ ಅಲ್ಲೇ ಯಾಕೆ ಅಲ್ಲೇ ಅಷ್ಟೇ ಕಷ್ಟ ಅದ. ನಾಳೆ ಅಲ್ಲಿ ಸುವೇಂದು ಅಧಿಕಾರಿ CM ಅವರಿದ್ದಾರೆ. ಅಲ್ಲಿ ಇಡೀ ರಾಜಕೀಯ ಸಣ್ಣಂಗೆ ಏನಪ್ಪ ದಂಗೆ ಹಳ್ಳಿಗತ್ತದ, ಕೊಲೆ ಆಗಿರ್ತವ. ಇವತ್ತು ನೋಡ್ರಿ ಸುವೇಂದು ಅಧಿಕಾರಿಯ ಅತ್ಯಂತ ಆಪ್ತನ ಕೊಲೆ ಆಗ್ಯದ. ಚೆನ್ನಾಗೆಲ್ಲ ಏನಪ್ಪ ದಂಗೆಗಳಾಗ್ತಾ ಇದ್ದವು, ದಳ್ಳೂರು ಹೇಳ್ತಾ ಇದ್ದವು, TMCಯ ಕಚೇರಿಗಳನ್ನ ಡೋಸಸ್ ಕೆಡುತ್ತಾ ಇದ್ದಾರೆ. ಈ ಎಲ್ಲ ಅರಾಜಕತೆ ಹುಟ್ಟುವ ಸಂದರ್ಭದಲ್ಲೇ ಅಲ್ಲಿ ರವಿ ಅನ್ನುವಂಥ ವ್ಯಕ್ತಿ ಬಂದು ನಾಳೆ ಸುವೇಂದು ಅಧಿಕಾರಿ ಕಡೆಯಿಂದ CM ಗಿರಿಯ ಒಂದೇನಪ್ಪ ಅಂದ್ರೆ ಪ್ರಮಾಣ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅಂದರೆ ಒಟ್ಟಲ್ಲಿ ಘರ್ಷಣೆ. ಹಾಗಾಗಿ ಇವತ್ತು ಇಲ್ಲೇ ತಮಿಳುನಾಡಿನಲ್ಲಿ ಸಹಿತ ಅದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಯದ. ವಿಜಯ್ ಅವರು ಮತ್ತು ಕಾಂಗ್ರೆಸ್ಸಿಗೂ ಜಾಯಿಂಟ್ ಆಗಿ ಪತ್ರ ಸಲ್ಲಿಸಿದ್ದಕ್ಕೆ ಟೆಕ್ನಿಕಲಿ ತಪ್ಪಾಗ್ಯದ. ಬರೀ ಅವ್ರು ಒಬ್ಬರ ಬಗ್ಗೆ